पश्यामि नमामि शिरसीना दर्शयामि। ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನಿದೆ ಅಂತ ಆಲ್ಮೋಸ್ಟ್ ನೋಡಿದ್ದೀರಾ. ಏನಂದರೆ ಇವತ್ತು ನಮ್ಮ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ ನವಗ್ರಹ ಪೂಜೆ ಮತ್ತು ಹೋಮ ಮತ್ತು ಸಂಜೆ ಪಾರಾಯಣ ಇತ್ತು. ಸೊ ತುಂಬ ವರ್ಷಗಳಾಗಿತ್ತು ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಏನು ಸ್ಪೆಷಲ್ ಅಂದರೆ ಇವತ್ತು ನನ್ನ ತಮ್ಮಂಗೋಸ್ಕರನೇ ಮಾಡಿಸಿದ್ದು ಆ್ಯಕ್ಚುಲಿ. ಸೊ ಹಾಗಾಗಿ ಅವನ ಪೂಜೆಗೆ ಕೂತಿದ್ದೆಲ್ಲದು ಅವನೇ ಮಾಡಿದ್ದು. ಒಂದು ಕಡೆ ಖುಷಿ ಇತ್ತು, ಬಟ್ ಇನ್ನೊಂದು ಕಡೆ ಅಂತ ಅಲ್ಲ, ಅವನು ಫಸ್ಟ್ ಟೈಮ್ ಅಲ್ವಾ, ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದ, ಒಂಥರ ಗಾಬರಿ ಆಗ್ತಿತ್ತು ಅಷ್ಟೇ. ಬಟ್ ಎಲ್ಲದು ಪಾಪ ಚೆನ್ನಾಗಿ ಮಾಡ್ದ. ತಿಂಡಿ ಎಲ್ಲ ತಿಂದಲೇ ಮಾಡಿದ್ದು. ಭಟ್ರು ಲೇಟ್ ಆಗುತ್ತೆ ಅಂದರೂ ಪರವಾಗಿಲ್ಲ, ಆಯಿತು ಮಾಡ್ತೀವಿ ಅಂತ ನಾವು ಯಾರೂ ತಿಂಡಿ ತಿಂದಿರಲಿಲ್ಲ. ಎಲ್ಲ ಪೂಜೆ ಎಲ್ಲ ಬೇಗ ಮುಗಿಸ್ಕೊಟ್ರು ಮತ್ತು ಆರಾಮಾಗಿ ಮಾಡಿದ್ವಿ. ಒಂದು 12:30 ಆಗಿತ್ತು ಎಲ್ಲ ಪೂಜೆ ಎಲ್ಲದು ಮುಗಿಸೋಷ್ಟರೊಳಗೆ. ಆಮೇಲೆ ನಾವು ತಿಂಡಿ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ ಪೂರ್ತಿ ಫುಲ್ಲು. ನಾವು ಹಾಗಾಗಿ ಅವತ್ತೇ ಉಳ್ಕೊಂಡಿದ್ವಿ ಮನೆಯಲ್ಲಿ. ಸೊ ಬೆಳಗ್ಗೆನೇ ಎಲ್ಲ ಎದ್ಬಿಟ್ಟು ಕಸ ಎಲ್ಲನೆಲ್ಲ ಒರೆಸ್ಬಿಟ್ಟು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಭಟ್ರು ಬರೋಷ್ಟರೊಳಗೆಲ್ಲ ರೆಡಿ ಮಾಡಿಟ್ಟಿದ್ವಿ. ಅದಾದಮೇಲೆ ಸೊ ಪೂಜೆ ಎಲ್ಲ ಫಸ್ಟ್ ನವಗ್ರಹ ಪೂಜೆ ಮುಗಿಸ್ಕೊಟ್ರು. ಅದೆಲ್ಲ ಮಾಡಾದಮೇಲೆ ಹೋಮ ಕೂತ್ಕೊಂಡಿದ್ದು ತುಂಬ ನಿಧಾನವಾಗಿ ಆರಾಮಾಗೆ ಮಾಡಿದರು. ಏನು ಗಡಿಬಿಡಿ ಎಲ್ಲ ಏನೂ ಮಾಡಲಿಲ್ಲ. ಸೊ ಪ್ರತಿಯೊಂದಕ್ಕೂ ನಮ್ಮ ಹತ್ರನೇ ಪೂಜೆ ಮಾಡಿಸಿದ್ರು. ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಸ್ವಲ್ಪ ವೀಡಿಯೋ ಮಾಡೋದ್ರಲ್ಲೂ ಬ್ಯುಸಿ ಇದ್ದರು. ಹಾಗೆ ಎಲ್ಲದೂ ಪೂಜೆ ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು ಒಂಥರ. ಆಮೇಲೆ ಲಾಸ್ಟಿಗೆ ಎಲ್ಲ ನನ್ನ ತಮ್ಮಂದು ಪಾಪ ಪಂಚೆ ಲೂಸ್ ಆಗಿಬಿಟ್ಟಿತ್ತು. ಈ ಕಡೆ ಮುಗಿಯೋಂಗಿಲ್ಲ, ಈ ಕಡೆ ಪಾಪ ತುಂಬ ಕಾಮಿಡಿಯಾಗಿತ್ತು. ಎಲ್ಲ ಚೆನ್ನಾಗಾಯ್ತು ಅವತ್ತು. ಅದಾದಮೇಲೆ ತಿಂಡಿ ಎಲ್ಲ ಮಾಡಿಬಿಟ್ಟು ನಾನು ಆ್ಯಸ್ ಯೂಶ್ವಲ್ ಕ್ಲಾಸಸ್ಸಿಗೆ ಹೋದೆ. ಅದಾದಮೇಲೆ ಸಂಜೆ ಬಂದರು. ಮತ್ತು ಸಂಜೆ ಬಂದುಬಿಟ್ಟು ಪಾರಾಯಣ ಮಾಡಿದ್ದು, ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಎಲ್ಲ ಕೈಕಾಲು ಮುಖ ಇನ್ನೊಂದು ಸಲ ತೊಳ್ಕೊಂಡ್ಬಿಟ್ಟು ಎಲ್ಲ ಕೂತ್ಕೊಂಡ್ವಿ ಪೂಜೆಗೆ. ಅದು ಚೆನ್ನಾಗಾಯಿತು. ಅಷ್ಟು ಮಂತ್ರಗಳೆಲ್ಲ ಹೇಳಿದ್ರು. ಸೊ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಕೆಲವೊಂದು ಕ್ಲಿಪ್ಸ್ ಹಾಕಿದ್ದೀನಿ, ಅದ್ರ ಜೊತೆ ವಾಯ್ಸ್ ಓವರ್ ಆಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲಿತಾ ಇದ್ದೀನಿ ಗೈಸ್, ಪ್ಲೀಸ್ ಏನಿದ್ರು ಕ್ಷಮಿಸಿ. ಬಟ್ ಕಲಿತಾ ಇದ್ದೀನಿ, ಇನ್ನೂ ಇದ್ರ ಬಗ್ಗೆ ಎಲ್ಲ ಅಷ್ಟು ನಾಲೆಡ್ಜ್ ಇಲ್ಲ, ಬಟ್ ಮಾಡ್ತಾಯಿದ್ದೀನಿ ಏನೋ ಒಂದು ಖುಷಿಗೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ಪೂರ್ತಿ ನನ್ನ ವಿಡಿಯೋದಲ್ಲಿ ಪೂರ್ತಿ ನನ್ನ ಮನೆಯದು ಮತ್ತು ಹಾಗೆ ಇದು ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾವು ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಾದು ವಾರದ ದಿನವೇ ಹೋದ್ವಿ. ಬೆಳಗ್ಗೆನೇ ಹೋಗಿದ್ವಿ. ದೇವ್ರ ಪೂಜೆ ಬೆಳಗ್ಗೆನೇ ಚೆನ್ನಾಗಾಗುತ್ತೆ ಅಲ್ಲಿ, ಹಾಗಾಗಿ ಹೋಗಿದ್ವಿ. ಅಮ್ಮ ಬಂದಿರಲಿಲ್ಲ. ಸೊ ನಾನು, ನನ್ನ ಹಸ್ಬೆಂಡು, ಅಮ್ಮ ಬಂದಿಲ್ಲ, ನನ್ನ ತಮ್ಮ ಹೋಗಿದ್ದು. ಚೆನ್ನಾಗಿತ್ತು. ಬೆಳಗ್ಗೆ ಏನು ಮಾಡಿದ್ವಿ ಅಂದರೆ ತಿಂಡಿ ಅಮ್ಮ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ತಿಂಡಿ ತೊಗೊಂಡು ಹೋಗಿದ್ವಿ ಬಾಕ್ಸಿಗೆ. ಆ್ಯಕ್ಚುಲಿ ನಮ್ಮ ಮನೆ ದೇವ್ರದ್ದು ಇಷ್ಟೊಂದು ಎಕ್ಸ್ಪ್ಲೋರ್ ನಾನು ಮಾಡಿರಲಿಲ್ಲ. ನನ್ನ ಹಸ್ಬೆಂಡು ಗೋಪುರದಿಂದ ಹಿಡಿದು ಕಾಂಪೌಂಡಿಂದ ಹಿಡಿದು ಪ್ರತಿಯೊಂದೂ ಮಾಡಿದ್ದಾರೆ. ಸೊ ನಾನು ಎಷ್ಟು ಕ್ಲಿಯರಾಗಿ ನೋಡಿರಲಿಲ್ಲ ಇಷ್ಟು ವರ್ಷದಲ್ಲಿ ಮಾಡಿರೋದನ್ನು. ಸೊ ಇಲ್ಲಿ ಹಣ್ಣು ಕಾಯಿ ಎಲ್ಲ ನಾವು ಇಲ್ಲೇ ತೊಗೊಳ್ಳೋದು, ಯಾವಾಗಲೂ ಬಂದಮೇಲೆ ಮನೆಯೇ ತೊಗೊಂಬರ್ತೀವಿ. ಬಟ್ ಮರ್ತೋಗಿದ್ರೆ ಮಾತ್ರ ಇಲ್ಲೇ ತೊಗೊಳ್ಳೋಣ ಅಂತ ತೊಗೋತೀವಿ, ಸಿಗುತ್ತಿಲ್ಲಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಪೂಜೆ ಆಗುತ್ತೆ. ಇಲ್ಲಿ ತುಂಬ ಸಿಂಪಲ್ಲು, ತುಂಬ ಮನೆ ಹೂವು ಗಿಡ ಎಲ್ಲ ಬೆಳೆಸಿರ್ತಾರಲ್ವ, ಅದೇ ಹೂವು ಇಡ್ತಾರೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಸಿಂಪಲಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಲ್ಲಿ ಇನ್ನೊಂದು ದೇವರಿದೆ, ನಮ್ಮದೇ ದೇವರು, ಗುಡ್ಡದ ಮೇಲೆ. ಸೊ ಅಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅಲ್ಲಿಗೆ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ತುಂಬ ಸಿಂಪಲ್ಲು, ದೇವರೆಲ್ಲ ತುಂಬ ಅಲಂಕಾರ ಮಾಡಿರ್ತಾರೆ. ಬಟ್ ಏನು ಗೊತ್ತಾ, ಮನೆ ಹತ್ರ ಗಿಡಗಳು ಬೆಳೆಸಿರ್ತಾರಲ್ಲ, ಅದರಲ್ಲೇ ತುಂಬ ಅಲಂಕಾರ ಮಾಡ್ತಾರೆ. ಇದು ಫ್ರಂಟ್ ವ್ಯೂವು. ಆ ಕಡೆ ಮುಂಚೆ ಇರಲಿಲ್ಲ, ಚಿಕ್ಕದಿತ್ತು. ಇವಾಗ ಅದೇ ತುಂಬ ವರ್ಷಗಳಾಗಿತ್ತು. ಬಟ್ ನಾನು ಎಷ್ಟೊಂದು ಎಕ್ಸ್ಪ್ಲೋರೇ ಮಾಡಿಲ್ಲ, ನೋಡೂ ಇಲ್ಲ ಆ್ಯಕ್ಚುಲಿ, ಇವಾಗೇ ನೋಡ್ತಾ ಇರೋದು. ಸೊ ಪೂಜೆ ಒಳಗಡೆ ಗರ್ಭಗುಡಿಯಲ್ಲಿ ಪೂಜೆಗೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಸೊ ಆಯಿತು. ಇದಾದಮೇಲೆ ಇದೇ ಗುಡ್ಡದಲ್ಲಿ ಅಂತ ಹೇಳಿದ್ನಲ್ಲ, ಈ ದೇವರಿಗೆ ಬಂದೇ ಹೋಗೋದು ನಾವು. ಸೊ ಇಲ್ಲಿ ಈಗ ಆ್ಯಕ್ಚುಲಿ ಶೀಟೆಲ್ಲ ಹಾಕಿರೋವಾಗ ಕಾಲು ತುಂಬ ಸುಡೋದು. ಸೊ ಹಾಗಾಗಿ ಈ ಥರ ಫೆಸಿಲಿಟಿ ಮಾಡ್ಯಾರ, ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ನೀರಿನ ವ್ಯವಸ್ಥೆ ಇದೆ. ಸೊ ದಟ್ ಅಲ್ಲೇ ಕೈ ತೊಳ್ಕೊಂಡು ಕ್ಲೀನಾಗಿ ಅದನ್ನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಊಟ ಮಾಡ್ಬೋದು ಅಂತ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡ್ಕೊಂಡಿದ್ವಿ.
ಅದ್ರ ಜೊತೆ ಚಟ್ನಿ ತೊಗೊಂಡಿದ್ವಿ ಹೋಟ್ಲಲ್ಲೇ. ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಗೈಸ್ ಹಾಗೆ. ಹಾಗಾಗಿ ನನ್ನ ತಮ್ಮಂಗೆ ಹಸ್ಬೆಂಡಿಗೆ ಅಪ್ಪಾಜಿಗೆಲ್ಲ ಹಾಕ್ಕೊಟ್ಟೆ. ಅಲ್ಲಿ ಯಾವುದು ಪ್ಲೇಟ್ಸ್ನ ನಾನು ಹಾಕಿಲ್ಲ ಹೊರಗಡೆ, ಕೆಳಗಡೆ ಒಂದು ಕವರ್ ಇಟ್ಕೊಂಡಿದ್ವಿ. ಎಲ್ಲ ಆ ಕವರಲ್ಲಿ ಹಾಕ್ಬಿಟ್ಟು ಆಮೇಲೆ ಹೋಗ್ತಾ ಅಲ್ಲೆಲ್ಲಾದರೂ ಡಸ್ಟ್ಬಿನಲ್ಲಿ ಆ ಥರ ಇದ್ದು ಸಿಕ್ಕಾಗ ಹಾಕಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಶೇರ್, ಕಮೆಂಟ್ ಡೇಸಲ್ಲಿ ಇನ್ನೂ ಚೆನ್ನಾಗಿ ಅಪ್ಡೇಟ್ ಆಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾವು ನಮ್ಮನೆ ದೇವ್ರದ್ದೆಲ್ಲ ಫೋಟೋಸ್ ಹಾಕಿದ್ದೀವಿ ಅಷ್ಟೇ. ಪ್ಲೀಸ್ ನೋಡಿ ಎಂಜಾಯ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.